ಭಾರತೀಯ ಸೇನೆ ನಡೆಸ್ತಾ ಇರುವ ಪ್ರತಿ ದಾಳಿಗೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ವಿಲವಿಲ ಅಂತ ಒದ್ದಾಡ್ತಾ ಇದೆ. ಭಾರತಕ್ಕೆ ಬೇಕಿದ್ದ 5 ಉಗ್ರರು ಮಟಾಶ್ ಆಗಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಡ್ರೋನ್ ಕಾರ್ಯಾಚರಣೆಯಲ್ಲಿ 5 ಉಗ್ರರನ್ನ ಮುಗಿಸಲಾಗಿದೆ. ಭಾರತದ ದಾಳಿಗೆ 5 ಮಂದಿ ಪಾಕಿಸ್ತಾನದ ಉಗ್ರರು ಮಟಾಶ್ ಆಗಿದ್ದಾರೆ. 3 ಜೈಷ್, 2 ಲಷ್ಕರ್ ಉಗ್ರರ ಹತ್ಯೆಯಾಗಿದೆ. ಇವರು ಮೋಸ್ಟ್ ವಾಂಟೆಡ್ ಉಗ್ರರು, ಭಾರತಕ್ಕೆ ಬೇಕಾಗಿದ್ರು. ಆದರೆ ಪಾಕಿಸ್ತಾನ ಇವರನ್ನ ಪೋಷಣೆ ಮಾಡ್ತಾ ಇತ್ತು. ಜಗತ್ತಿಗೆ ಮಾತ್ರ ನಾನೇನು ಮಾಡ್ತಿಲ್ಲ ಅನ್ನೋ ರೀತಿ ಪೋಸ್ಟ್ ಕೊಡ್ತಾ ಇತ್ತು. ಫೈನಲಿ ಅವರ ನೆಲದಲ್ಲೇ ಇವರುಗಳನ್ನ ಉರುಳಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ನಿನ್ನೆ ಮಧ್ಯರಾತ್ರಿ ನಡೆದಂತಹ ಡ್ರೋನ್ ಕಾರ್ಯಾಚರಣೆಯಲ್ಲಿ 5 ಉಗ್ರರು ಮಟಾಶ್ ಆಗಿದ್ದಾರೆ. ಭಾರತೀಯ ಸೇನೆ ಕೇವಲ ಏರ್ಬೇಸ್ ಮೇಲಾಗ್ಲಿ ಅಥವಾ ಉಗ್ರರ ನೆಲೆಗಳ ಮೇಲಾಗ್ಲಿ ಈ ದಾಳಿ ನಡೆಸ್ತಾ ಇಲ್ಲ. ಬದಲಾಗಿ ಉಗ್ರರನ್ನ ಮುಗಿಸುವಂತಹ ಕೆಲಸವನ್ನು ಕೂಡ ಈ ದಾಳಿಯ ಮೂಲಕವಾಗಿ ಮಾಡಲಾಗ್ತಾ ಇದೆ. ಅದರ ಮುಂದುವರೆದ ಭಾಗ ನಿನ್ನೆ ನಡೆದಂತಹ ಡ್ರೋನ್ ಕಾರ್ಯಾಚರಣೆಯಲ್ಲಿ 5 ಉಗ್ರರನ್ನ ಮುಗಿಸಲಾಗಿದೆ. ಜೈಷ್ ಉಗ್ರರಾಗಿದ್ದಾರೆ. ಇವರುಗಳನ್ನ ಹತ್ಯೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಮುತ್ಸದರ್ ಖಾದಿಯಾನ್ ಖಾಸ್ ಲಷ್ಕರ್ ಉಗ್ರ, ಹಫೇಜ್ ಮಹಮ್ಮದ್ ಜಮೀಲ್ ಅಂತ ಜೈಷ್ ಸಂಘಟನೆಯ ಉಗ್ರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರ ಮೀಟಿಂಗ್ಗಳನ್ನು ನಡೆಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆತಾ ಇರುವಂತಹ ಮೀಟಿಂಗ್. ಈ ಮೀಟಿಂಗ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿದ್ದಾರೆ, ಅಜಿತ್ ದೋವಲ್ ಅವರಿದ್ದಾರೆ, ಎಲ್ಲ ಸೇನೆಯ ಮುಖ್ಯಸ್ಥರಿದ್ದಾರೆ, CDS ಅನಿಲ್ ಚೌಹಾಣ್ ಇದ್ದಾರೆ. 3 ಸೇನೆಯ ಮುಖ್ಯಸ್ಥರುಗಳ ಜೊತೆಗೆ ನಿರಂತರ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಆದರೆ ಇವತ್ತು ನಡೀತಾ ಇರ್ತಕ್ಕಂತಹ ಮೀಟಿಂಗ್ ಯಾವ ರೀತಿಯ ತಿರುವುಗಳನ್ನು ಪಡ್ಕೊಳ್ಳಬಹುದು ಈ ಒಂದು ದಾಳಿಯ ವಿಚಾರದಲ್ಲಿ ಅನ್ನೋದು ಮುಂದುವರೆದಂತಹ ನಿಟ್ಟಿನಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಗ್ತಾ ಇದೆ. ನಾವು ಯಾವ ರೀತಿಯಾಗಿ ಭದ್ರತೆಯನ್ನು ಹೆಚ್ಚುವರಿ ಮಾಡಿಕೊಳ್ಬೇಕು, ಮತ್ತೆ ಈಗ ನಡೀತಾ ಇರುವಂತಹ ದಾಳಿ ಪ್ರತಿದಾಳಿಯ ರೂಪ ಸ್ವರೂಪವನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ಪಾಕಿಸ್ತಾನ ನಾಗರಿಕ ನೆಲೆಗಳ ಮೇಲೆ ಬೇಕಂತಲೇ ಟಾರ್ಗೆಟ್ ಮಾಡ್ತಾ ಇದೆ. ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಕೊಂಡು ಅದನ್ನು ಭಾರತದ ಮೇಲೆ ಹಾಕುವಂಥ ಪ್ರಯತ್ನಗಳನ್ನ ನಡೆಸ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಈಗಾಗಲೇ ಸೇನೆ ಕೂಡ ಆಗಿಂದಾಗೆ ವಿಡಿಯೋ ಮತ್ತು ಫೋಟೋಗಳ ಸಮೇತವಾಗಿ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ, ನಾವೇನು ಮಾಡಿದ್ದೀವಿ ಅಂತ. ಈಗ ಮುಂದುವರೆದ ಭಾಗವಾಗಿ ಏನು ನಮ್ಮ ಕ್ರಮಗಳಾಗಿರಬೇಕು, ಯಾವ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ. ಈಗಾಗಲೇ ಮಿಲಿಟರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಅವರು ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಕೂಡ ಬದ್ಧರಾಗಿದ್ದೀವಿ ಅಂತ ಹೇಳಲಾಗಿದೆ. ಆದರೆ ಮುಂದಿನ ರೂಪುರೇಷೆಗಳು ಈ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಹೀಗೆ ಹೋಗ್ತೀವಿ ಅನ್ನುವಂತಹದ್ದನ್ನು ಮೋದಿ ಅವರ ಜೊತೆಗೆ ಅವರು ಸಮಾಲೋಚನೆಯಲ್ಲಿ ಗೈಡ್ ಮಾಡ್ತಾರೆ. ಅದರ ಸಾಧಕ ಬಾಧಕಗಳ ಕುರಿತಾಗಿ ಕೆಲವೊಂದಷ್ಟು ಬ್ರೀಫಿಂಗ್ ಕೂಡ ಆಗುತ್ತೆ. ನಂತರದಲ್ಲಿ ಇದಕ್ಕೆ ಯಾವ ದಿಕ್ಕನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಿನಲ್ಲಿ ಈಗಾಗಲೇ ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಾಳಿಗಳಿಗೆ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸವನ್ನು ಆರಂಭಿಕ ದಿನದಿಂದಲೂ ಕೂಡ ಮಾಡಲಾಗ್ತಾ ಇದೆ. ಹಲವಾರು ರೀತಿಯಲ್ಲಿ ಪಾಠವನ್ನು ಕಲಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಬಟ್ ಪಾಠ ಕಲಿಯುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಕುಚೇಷ್ಟೆಯನ್ನು ಮುಂದುವರಿಸ್ತಾ ಇದೆ. ಡ್ರೋನ್ ದಾಳಿ, ಶೆಲ್ ದಾಳಿಗಳನ್ನು ನಡೆಸ್ತಾ ಇದೆ. ಸ್ಪೆಷಲಿ ನಾಗರಿಕ ನೆಲೆಗಳ ಮೇಲೆ ಗುರಿಯಾಗಿಸಿ ನಡೀತಾ ಇರುವಂತಹ ಈ ಅಟ್ಯಾಕ್ ಪಾಕಿಸ್ತಾನ ಅಂತೂ ಪತ್ರಗುಟ್ಟು ಹೋಗ್ಬಿಟ್ಟಿದೆ. ಅದಕ್ಕೆ ಈಗ ಏನು ಮಾಡಬೇಕು ಅನ್ನುವಂತಹ ದಿಕ್ಕು ತೋಚ್ತಾ ಇಲ್ಲ. ಸಿಕ್ಕಿದ್ದ ಆಯ್ಕೆಗಳನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದೆ. ಅದರ ಪರಿಣಾಮಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಎದುರಿಸುತ್ತೆ.